ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸದನ ಶಂಕರ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಇವತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಆ ಕಾನ್ಸೆಪ್ಟ್ ನಿಮಗೆಲ್ಲ ಗೊತ್ತಿದೆ, ದಟ್ ಇಸ್ ದ ಮ್ಯಾಗ್ನೆಟಿಸಮ್, ಕಾಂತತ್ವ. ಸ್ನೇಹಿತರೆ, ಈ ಮ್ಯಾಗ್ನೆಟಿಸಮ್, ಈ ಕಾಂತತ್ವದ ಮೇಲೆ ಯಾವುದೇ ಪ್ರಶ್ನೆಗಳು ಬರಲಿ, ನಾವು ಒಂದು ಕಾನ್ಸೆಪ್ಟನ್ನು ಮಾಡ್ಕೊಂಡಿದ್ದೇ ಆದರೆ ಆ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ, ಸದನ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ. ಸ್ನೇಹಿತರೆ, ಈ ವಿಡಿಯೋದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟಿಗೆ ಎಂಟ್ರಿ ಆಗೋಣ. ಸ್ನೇಹಿತರೆ, ಹಾಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಮ್ಯಾಗ್ನೆಟಿಸಮ್. ಹಾಗೆ ಈ ಮ್ಯಾಗ್ನೆಟಿಸಮ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಈ ಗ್ರೀಸ್ ದೇಶದಲ್ಲಿ ಈ ಥೆಸಲಿ ಅಂತಕ್ಕಂಥ ಒಂದು ರಾಜಧಾನಿ ಇರುತ್ತೆ. ಆ ಥೆಸಲಿ ಅಂತಕ್ಕಂಥ ರಾಜಧಾನಿಯಲ್ಲಿ ತುಂಬ ಜನ ಇರತಕ್ಕಂಥ ಒಂದು ಓಲ್ವೋಸ್ ನಗರ ಇರುತ್ತೆ. ಆ ಓಲ್ವೋಸ್ ನಗರದ ಹತ್ತಿರ ಇರತಕ್ಕಂತಹ ಮೆಗ್ನೀಸಿಯಾ ಅಂತಕ್ಕಂಥ ಪ್ರದೇಶದಲ್ಲಿ, ಈಡಾ ಅಂತಕ್ಕಂಥ ಜಾಗದಲ್ಲಿ ಒಬ್ಬ ಮ್ಯಾಗ್ನಸ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಿರ್ತಾನೆ, ಒಂದು ದಿವಸ ಕುರಿಯನ್ನು ಕಾಯ್ತಾ ಇರ್ತಾನೆ. ಸ್ನೇಹಿತರೆ, ಅವನು ಕುರಿಯನ್ನು ಕಾಯ್ತಿರ್ಬೇಕಾದ್ರೆ ಅಲ್ಲೊಂದು ಕಲ್ಲಿರುತ್ತೆ. ಆ ಕಲ್ಲು ಅವನು ಹಾಕ್ಕೊಂಡಿರ್ತಕ್ಕಂಥ ಸ್ಲಿಪ್ಪರ್ಲಿರ್ತಕ್ಕಂಥ ಲೋಹವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಅವನು ಎಲೆಯನ್ನು ಕೊಯ್ಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಒಂದು ಕಬ್ಬಿಣದ ಕೋಲಿರುತ್ತೆ. ಆ ಕಬ್ಬಿಣದ ಕೋಲು ಮತ್ತು ಆ ಸ್ಲಿಪ್ಪರ್ ಎರಡನ್ನ ಕೂಡ ಅಲ್ಲಿನ ಕಲ್ಲು ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ, ಎಳ್ಕೊಬಿಡತ್ತೆ. ಆವಾಗ ಇವನು ಹೇಳ್ತಾನೆ, ಓ, ಇದೇನು ಒಂಥರ ಮ್ಯಾಜಿಕ್ ಸ್ಟೋನ್ ಇದೆ, ಇದೊಂದು ಮಾಂತ್ರಿಕ ಕಲ್ಲಿದೆ ಅಂತ ಹೇಳಿ ಆ ಕಲ್ಲಲ್ಲಿರ್ತಕ್ಕಂಥ ವಿಶೇಷ ಗುಣಗಳು ಮುಂದೆ ಏನಾಗಿ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಕಾಂತತ್ವವಾಗಿ ಬದಲಾವಣೆ ಆಗುತ್ತೆ. ಸ್ನೇಹಿತರೆ, ಹಾಗಾಗಿ ಈ ಕಾಂತ ಅಂತಕ್ಕಂತಹ ಪರಿಕಲ್ಪನೆ ಯಾರಿಂದ ಹುಟ್ಕೊಳ್ಳುತ್ತೆ ಅಂತ ಕೇಳಿದ್ರೆ, ಗ್ರೀಸ್ ದೇಶದ ಥೆಸಲಿ ರಾಜಧಾನಿಯ ಓಲ್ವೋಸ್ ನಗರದ ಹತ್ತಿರ ಇರತಕ್ಕಂತಹ ಮೆಗ್ನೀಸಿಯಾ ಪ್ರದೇಶದ ಈಡಾ ಎಂಬ ಜಾಗದಲ್ಲಿ ಮ್ಯಾಗ್ನಸ್ ಎಂಬ ಕುರಿಗಾಹಿಯಿಂದ ಈ ಮ್ಯಾಗ್ನೆಟಿಸಮ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇವತ್ತು ಇಡೀ ಜಗತ್ತಿಗೆ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತು ಜಗತ್ತನ್ನು ಆಳ್ತಾ ಇರತಕ್ಕಂಥ ಎಲ್ಲ ತಂತ್ರಜ್ಞಾನಗಳಲ್ಲಿ ಮ್ಯಾಗ್ನೆಟನ್ನು ಹೊರತುಪಡಿಸಿ ಇಲ್ಲ. ಸ್ನೇಹಿತರೆ, ಅಷ್ಟು ಮ್ಯಾಗ್ನೆಟ್ ಎಲ್ಲ ಟೆಕ್ನಾಲಜಿಯನ್ನು ಆವರಿಸ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್, ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಈ ಮ್ಯಾಗ್ನೆಟಿಸಮ್ ಅಂತಕ್ಕಂಥ ಪರಿಕಲ್ಪನೆ ಹೇಗೆ ಬಂತು, ಈ ಕುರಿಗಾಹಿಯಿಂದ ಈಗ ಇವತ್ತು ಇಡೀ ಜಗತ್ತಿನ ತಾಂತ್ರಿಕತೆಯನ್ನು ಹೇಗೆ ಹೊಕ್ಕೊಂಡಿದೆ ಅನ್ನತಕ್ಕಂಥದ್ದನ್ನು ಒಂದೊಂದೇ ಎಳೆಯಾಗಿ ಬ್ಯೂಟಿಫುಲ್ ಆಗಿ ಚರ್ಚೆ ಮಾಡ್ತಾ ಬರೋಣ. ಸ್ನೇಹಿತರೆ, ಸ್ನೇಹಿತರೆ, ತಮಗೆ ಆಲ್ರೆಡಿ ಗೊತ್ತಿದೆ, ಕೆಲವು ಜಾಗದಲ್ಲಿ ಕಾಂತತ್ವ ಅಂತ ಬಳಸ್ತೀರಿ, ಕೆಲವು ಜಾಗದಲ್ಲಿ ಅಯಸ್ಕಾಂತ ಅಂತ ಬಳಸ್ತೀರಿ. ಎರಡಕ್ಕೂ ಏನು ವ್ಯತ್ಯಾಸ? ಏನಿಲ್ಲ. ಕಾಂತತ್ವ ಅಂದರೆ ಆಕರ್ಷಣೆ ಅಂತ, ಅಯಸ್ಕಾಂತ ಅಂದರೆ ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅಯಸ್ಕಾಂತ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರಬಹುದು, ಬಾರು ರಸಿಕ ಕೆಳೆನ್ನ ಪುಳಕ ಮೈ ಜಳಕ. ಏನು ಸರ್ ಹಾಡು ಹೇಳ್ತೀರಾ? ಏನಿಲ್ಲ, ರಕ್ತ ಕಣ್ಣೀರು ಫಿಲಮಲ್ಲಿ ರಮ್ಯಕೃಷ್ಣನ್ ಹೆಸರು ಕಾಂತ ಅಂತ ಇರುತ್ತೆ ಅಲ್ವಾ. ಕಾಂತ ಅಂದರೆ ಏನು? ಆಕರ್ಷಣೆ ಮಾಡುವವಳು ಅಂತ. ಕ್ಲಿಯರ್? ಹಾಗಾಗಿ ಕಾಂತತ್ವ ಅಂದರೆ ಆಕರ್ಷಣೆ ಮಾಡೋದು, ಅಯಸ್ ಅಂದರೆ ಕಬ್ಬಿಣ, ಕಾಂತ ಅಂದರೆ ಆಕರ್ಷಣೆ ಮಾಡೋದು. ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅಯಸ್ಕಾಂತ ಅಂತ ಕರಿತೀವಿ. ಸ್ನೇಹಿತರೆ, ನೆಕ್ಸ್ಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ನೈಸರ್ಗಿಕ ಅಯಸ್ಕಾಂತಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಲೋಡ್ ಸ್ಟೋನ್. ಲೋಡ್ ಸ್ಟೋನ್ ಅಂದರೆ ಆ ಕುರಿ ಕಾಯೋನಿಗೆ ಈ ಸ್ಟೋನ್ ಮುಂದೆ ಬರ್ತಾ ಬರ್ತಾ ಏನು ಮಾಡ್ತಾ ಇತ್ತು ಅಂದರೆ ದಾರಿಯನ್ನು ತೋರಿಸ್ತಾ ಇತ್ತು. ಹಾಗಾಗಿ ದಾರಿ ತೋರುವ ಕಲ್ಲು, ಅದನ್ನು ಇಂಗ್ಲೀಷಲ್ಲಿ ಗ್ರೀಕ್ ಭಾಷೆಯಲ್ಲಿ ಏನಂತ ಕರೀತಾರೆ, ಲೋಡ್ ಸ್ಟೋನ್ ಅಂತ ಕರೀತಾರೆ. ಹಾಗಾಗಿ ಈ ಲೋಡ್ ಸ್ಟೋನ್ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕಾಂತ. ಸ್ನೇಹಿತರೆ, ಓಕೆ, ನೆಕ್ಸ್ಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಿಂಪಲ್, ಈ ಅಯಸ್ಕಾಂತದ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿ ಈ ಕಾಂತತ್ವದ ಪಿತಾಮಹ ಯಾರಾಗ್ತಾರೆ ಅಂತ ಕೇಳಿದ್ರೆ ದಟ್ ಇಸ್ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಮ್ಯಾಗ್ನೆಟ್ಗಳ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿ ದ ಫಾದರ್ ಆಫ್ ಮ್ಯಾಗ್ನೆಟಿಸಮ್ ಆಗ್ತಾನೆ. ಸ್ನೇಹಿತರೆ, ಹಾಗಾದರೆ ಈ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥವನು ಫಾದರ್ ಆಫ್ ಮ್ಯಾಗ್ನೆಟಿಸಮ್ ಆದ್ನಲ್ಲ, ಬಟ್ ಅವನ ಬಗ್ಗೆ ಮತ್ತೇನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ ನೋಡಿ. ಸ್ನೇಹಿತರೆ, ಈ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ ನಮ್ಮ ಭೂಮಿನೂ ಕೂಡ ಒಂದು ಅಯಸ್ಕಾಂತದಂತೆ ಅಂತ ಹೇಳಿ ಇವನು ಒಂದು ನಮ್ಮ ಭೂಮಿಯ ರಚನೆ, ಕೃತಕವಾಗಿರ್ತಕ್ಕಂಥ ಭೂಮಿಯ ರಚನೆಯನ್ನು ಮಾಡಿ ಈ ಭೂಮಿ ಕೂಡ ಈ ಅಯಸ್ಕಾಂತದಂತೆ ವರ್ತಿಸುತ್ತೆ ಅಂತ ಮೊಟ್ಟ ಮೊದಲು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ಗಿಲ್ಬರ್ಟ್. ಈ ವಿಲಿಯಂ ಗಿಲ್ಬರ್ಟ್ ಈ ಭೂಮಿ ಒಂದು ಅಯಸ್ಕಾಂತ ಅಂತ ಹೇಳಲಿಕ್ಕೆ
ತಾನೊಂದು ಕೃತಕವಾಗಿರ್ತಕ್ಕಂಥ ಭೂಮಿಯನ್ನು ರಚನೆ ಮಾಡ್ತಾನೆ, ರೆಡಿ ಮಾಡ್ತಾನೆ. ಆ ಕೃತಕವಾಗಿರ್ತಕ್ಕಂಥ ಭೂಮಿಗೆ ಅವನೇನಂತ ಹೆಸರಿಡ್ತಾನಂದರೆ ಟೆರಿಲ್ಲಾ ಅಂತಕ್ಕಂತಹ ಕೃತಕವಾಗಿರ್ತಕ್ಕಂಥ ಭೂಮಿಯನ್ನು ರಚನೆ ಮಾಡಿ ನಮ್ಮ ನೈಸರ್ಗಿಕ ಭೂಮಿಯು ಕೂಡ ಈ ಭೂಮಿ ಥರ ಇದು ಕೂಡ ಅಯಸ್ಕಾಂತದಂತೆ ವರ್ತಿಸತ್ತೆ, ಇದು ಒಂದು ಕಾಂತತ್ವದಂತೆ ವರ್ತಿಸತ್ತೆ ಅಂತ ಯಾರು ಹೇಳ್ತಾನೆ ಮೊಟ್ಟ ಮೊದಲು ಅಂತ ಕೇಳಿದ್ರೆ ವಿಲಿಯಂ ಗಿಲ್ಬರ್ಟ್. ಅಷ್ಟೇ ಅಲ್ಲ ಸ್ನೇಹಿತರೆ, ಒಂದು ಅಯಸ್ಕಾಂತದ ಧ್ರುವಗಳೇನಿರುತ್ತೆ, ತುದಿಗಳೇನಿರುತ್ತೆ, ಆ ತುದಿಗಳನ್ನು ಯಾವುದೇ ಕಾರಣಕ್ಕೂ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಅಯಸ್ಕಾಂತವನ್ನು ಎಷ್ಟೇ ತುಂಡುಗಳನ್ನಾಗಿ ಮಾಡಿದ್ರೂ ಕೂಡ ಆ ತುಂಡಾಗಿರ್ತಕ್ಕಂಥ ಅಯಸ್ಕಾಂತ 2 ಧ್ರುವಗಳನ್ನು ಹೊಂದಿರುತ್ತೆ ಅಂತ ಮೊಟ್ಟ ಮೊದಲು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ಗಿಲ್ಬರ್ಟ್. ಹಾಗಾಗಿ ಈ ವಿಲಿಯಂ ಗಿಲ್ಬರ್ಟನ್ನು ನಾವು ದ ಫಾದರ್ ಆಫ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ಲಿ, ಬಟ್ ಸ್ಟಾರ್ಟಿಂಗ್ ಹೆಡ್ಲೈನ್ ಹೇಳಿದೆ ನ್ಯಾಚುರಲ್ ಮ್ಯಾಗ್ನೆಟ್ಸ್. ನೋಡಿ, ಈ ಕಾಂತಗಳಲ್ಲಿ 2 ವಿಧಗಳು ಬರುತ್ತೆ. ಒಂದು ನೈಸರ್ಗಿಕ ಕಾಂತ, ಇನ್ನೊಂದು ಕೃತಕ ಕಾಂತಗಳು. ಈ ಕೃತಕ ಕಾಂತಗಳಲ್ಲಿ ಮತ್ತೆ ಶಾಶ್ವತ ಕಾಂತಗಳು ಅಂತ ಕೂಡ ಬರ್ತಿದ್ದು. ನಾನೀಗ ಚಿತ್ರದಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು ಈ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗಳಲ್ಲೇ ಪರ್ಮನೆಂಟ್ ಮ್ಯಾಗ್ನೆಟ್ಗಳನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ಈ ವಿದ್ಯುತ್ತಿಂದ ಏನು ವಿದ್ಯುತ್ ಕಾಂತಗಳನ್ನು ತಯಾರಿಸ್ತೀವಿ ಅವು ಪರ್ಮನೆಂಟ್ ಮ್ಯಾಗ್ನೆಟ್ ಅಲ್ಲ. ಕರೆಂಟ್ ಯಾವಾಗ ಫ್ಲೋ ಆಗುತ್ತೆ ಅವಾಗ ಮಾತ್ರ ಮ್ಯಾಗ್ನೆಟ್ ಆಗಿರುತ್ತೆ. ಕರೆಂಟ್ ಇಲ್ಲ ಅಂದಾಗ ಅವು ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕಳ್ಕೊಳ್ಳುತ್ತೆ. ಬಟ್ ಇವು ಹಾಗಲ್ಲ. ಹಾಗಾದ್ರೆ ನೈಸರ್ಗಿಕ ಕಾಂತ ಅಂದ್ರೇನು, ಕೃತಕ ಕಾಂತ ಅಂದ್ರೇನು? ಏನಿಲ್ಲ, ನೈಸರ್ಗಿಕ ಕಾಂತ ಅಂದರೆ ನಿಸರ್ಗದಲ್ಲಿ ದೊರಕತಕ್ಕಂತಹ ಕಾಂತೀಯ ಗುಣವನ್ನು ಹೊಂದಿರತಕ್ಕಂಥ ವಸ್ತುವಿಗೆ ನಾವೇನಂತ ಕರಿತೀವಿ, ನೈಸರ್ಗಿಕ ಕಾಂತ ಅಂತ ಕರಿತೀವಿ. ಕೃತಕ ಕಾಂತ ಅಂದರೆ ನಿಸರ್ಗದಲ್ಲಿ ದೊರಕೋದಿಲ್ಲ, ಆದರೆ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಕಾಂತೀಯ ಗುಣ ಇರುವ ವಸ್ತುವನ್ನು ತಯಾರು ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕೃತಕ ಕಾಂತ ಅಂತ ಕರಿತೀವಿ. ಅದು ನೈಸರ್ಗಿಕವಾಗಿ ದೊರಕುವ ಕಾಂತೀಯ ಗುಣವನ್ನು ಹೊಂದಿರತಕ್ಕಂಥ ವಸ್ತುವಿಗೆ ನೈಸರ್ಗಿಕ ಕಾಂತ ಅಂತ ಕರಿತೀವಿ. ಇಲ್ಲಿ ನೈಸರ್ಗಿಕವಾಗಿ ದೊರಕದ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಕಾಂತೀಯ ಗುಣವಿರೋ ವಸ್ತುವನ್ನು ತಯಾರು ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕೃತಕ ಕಾಂತ ಅಂತ ಕರಿತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ನೈಸರ್ಗಿಕ ಕಾಂತಗಳೇನಿದೆ ಇದಕ್ಕೆ ಉದಾಹರಣೆ ಆಲ್ರೆಡಿ ಹೇಳಿದ್ದೀನಿ ನಾನು, ಲೋಡ್ ಸ್ಟೋನ್. ಈ ಕಾಂತಗಳ ಕಾಂತಶಕ್ತಿ ಏನಾಗಿರುತ್ತೆ, ಕ್ಷೀಣವಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಈ ಕೃತಕ ಕಾಗತಗಳಿಗೆ ಉದಾಹರಣೆ ಆಲ್ರೆಡಿ ನೋಡ್ತಾ ಇದ್ದೀರಾ ನೀವು, ದಟ್ ಇಸ್ ಬಾರ್ ಮ್ಯಾಗ್ನೆಟ್, ದಂಡಕಾಂತ ಅಂತ ಕರಿತೀವಿ. ಪ್ರಯೋಗಶಾಲೆಗಳಲ್ಲಿ ಕಾಂತತ್ವದ ಬಗ್ಗೆ ಪ್ರಯೋಗಗಳನ್ನು ಮಾಡಲಿಕ್ಕೆ ನಮ್ಮ ಮೇಷ್ಗಳು ಇದನ್ನು ಹೆಚ್ಚು ತೋರಿಸಿರ್ತಾರೆ. ನೆಕ್ಸ್ಟ್, ದಟ್ ಇಸ್ ಸೂಜಿ ಕಾಂತ ಅಂತ ಕರಿತೀವಿ. ಈ ಸೂಜಿ ಕಾಂತವನ್ನು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥ, ಹಡಗಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ವ್ಯಕ್ತಿಗಳು ದಿಕ್ಕನ್ನು ನೋಡಲಿಕ್ಕೆ ಈ ಸೂಜಿ ಕಾಂತವನ್ನು ಬಳಸ್ತಾರೆ. ಮೊಟ್ಟ ಮೊದಲು ಇದನ್ನು ಚೀನಿಯರ್ ಬಳಸ್ತಾರೆ. ಸೊ ನೆಕ್ಸ್ಟ್, ಕುದುರೆ ಲಾಳಾಕೃತಿಯ ಕಾಂತ ಅಂತ ಕರಿತೀವಿ. ಇದನ್ನು ಡೈನಮೋಗಳಲ್ಲಿ, ಮೋಟರ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ ನಾವು ಈ ಕೃತಕ ಕಾಂತಗಳನ್ನು. ಸೊ ಸ್ನೇಹಿತರೆ, ಕೃತಕ ಕಾಂತಗಳ ಕಾಂತೀಯ ಶಕ್ತಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಪ್ರಬಲವಾಗಿರುತ್ತೆ. ನೈಸರ್ಗಿಕ ಕಾಂತಗಳ ಕಾಂತೀಯ ಶಕ್ತಿ ಏನಾಗಿರುತ್ತೆ, ಕ್ಷೀಣವಾಗಿರುತ್ತೆ. ಈ ಕೃತಕ ಕಾಂತಗಳನ್ನು ತಯಾರಿಸಲಿಕ್ಕೆ ಬಳಸ್ತಕ್ಕಂಥ ವಸ್ತು ಯಾವುದಪ್ಪ ಅಂತ ಕೇಳಿದ್ರೆ ಆಲ್ನಿಕೋ. ಇದು ಒಂದು ಕಬ್ಬಿಣದ ಮಿಶ್ರಲೋಹ. ಕಬ್ಬಿಣಕ್ಕೆ ಅಲ್ಯೂಮಿನಿಯಂ, ನಿಕ್ಕಲ್ ಮತ್ತು ಕೋಬಾಲ್ಟನ್ನು ಹಾಕಿ ನಾವೇನು ಮಾಡ್ತೀವಿ, ಆಲ್ನಿಕೋ ಅಂತ ಒಂದು ಕಬ್ಬಿಣದ ಮಿಶ್ರಲೋಹವನ್ನು ತಯಾರಿಸ್ತೀವಿ. ಈ ಕಬ್ಬಿಣದ ಮಿಶ್ರಲೋಹವನ್ನು ನಾವು ಕಾಂತೀಯ ವಸ್ತು ಅಂದರೆ ಕಾಂತವನ್ನಾಗಿ ತಯಾರಿಸಲಿಕ್ಕೆ ಬಳಸ್ಕೋತೀವಿ ಸ್ನೇಹಿತರೆ. ಹಾಗಾಗಿ ನಾವು ಕೃತಕ ಕಾಂತಗಳನ್ನು ಹೇಗೆ ತಯಾರಿಸ್ತೀವಿ ಅಂದರೆ ಕಬ್ಬಿಣಕ್ಕೆ ಅಲ್ಯೂಮಿನಿಯಂ, ನಿಕ್ಕಲ್ ಮತ್ತು ಕೋಬಾಲ್ಟನ್ನು ಹಾಕಿ ನಾವು ಕೃತಕ ಕಾಂತಗಳನ್ನು ತಯಾರಿಸ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಆಲ್ನಿಕೋ ಅಂತಕ್ಕಂತಹ ಕಬ್ಬಿಣದ ಮಿಶ್ರಲೋಹ ಇದೆಯಲ್ವಾ, ಈ ಮಿಶ್ರಲೋಹದ ಗುಣನೇ ಈ ನೈಸರ್ಗಿಕ ಕಾಂತನೂ ಕೂಡ ಹೊಂದಿರೋದ್ರಿಂದ ಭೂಮಿಯಲ್ಲಿ ಸಿಗುವ ಮಿಶ್ರಲೋಹ ಯಾವುದು ಅಂತ ಒಂದೊಂದು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ, ದಟ್ ಇಸ್ ದ ಆಲ್ನಿಕೋ. ಯಾಕಂದರೆ ಈ ಮಿಶ್ರಲೋಹಗಳನ್ನು ನಾವು ತಯಾರಿಸಬೇಕು, ಆದರೆ ಇದು ನೇಚರ್ ಮೇಡ್ ಅಂದರೆ ದಟ್ ಈಸ್ ಅಂಥ ಒಂದು ಮೇಡ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಆಲ್ನಿಕೋ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ವಾಟ್ ಈಸ್ ನ್ಯಾಚುರಲ್ ಮ್ಯಾಗ್ನೆಟ್, ವಾಟ್ ಈಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಸೊ ನೆಕ್ಸ್ಟ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಈ ಕಾಂತದ ಗುಣಗಳೇನು, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ, ಈ ಅಯಸ್ಕಾಂತದ ಗುಣ ಏನು. ಸೊ ತಮಗೆಲ್ಲ ಗೊತ್ತಿದೆ, ಈ ಅಯಸ್ಕಾಂತಗಳೇನು ಮಾಡುತ್ತೆ ಅಂದರೆ ಕಾಂತೀಯ ವಸ್ತುಗಳನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತೆ. ಒಂದು ಕಾಂತಕ್ಕೆ 2 ಧ್ರುವಗಳಿರುತ್ತೆ. ನಿಮಗೆ ಗೊತ್ತಿದೆ, ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಅಂತ ಇರುತ್ತೆ, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಅಂತ ಇರುತ್ತೆ. ಆ ಪೋಲ್ಗಳಲ್ಲಿ ಆಕರ್ಷಣ ಶಕ್ತಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕಂದರೆ ಆ ಪೋಲ್ಗಳಲ್ಲಿ, ಆ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಪ್ರಮಾಣವೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆಲ್ರೆಡಿ ವಿಲಿಯಂ ಗಿಲ್ಬರ್ಟ್ ಹೇಳಿದ್ದಾನೆ, ಕಾಂತೀಯ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಒಂದು ಅಯಸ್ಕಾಂತವನ್ನು ನಾವು ಎಷ್ಟೇ ಚೂರುಗಳನ್ನಾಗಿ ಮಾಡಿದ್ರೂ ಕೂಡ ಅಯಸ್ಕಾಂತದ 2 ತುದಿಗಳು, ಒಂದು ಉತ್ತರ ಇನ್ನೊಂದು ದಕ್ಷಿಣ ಧ್ರುವಗಳನ್ನು ತೋರಿಸುತ್ತೆ. ಹಾಗಾಗಿ ಕಾಂತದ ಧ್ರುವಗಳನ್ನು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಲಿಕ್ಕೆ ಆಗಲ್ಲ.
ಸ್ವತಂತ್ರವಾಗಿ ತೂಗು ಬಿಟ್ಟಂತಹ ಕಾಂತ ಉತ್ತರ ಮತ್ತು ದಕ್ಷಿಣ ನಿಲ್ಲುತ್ತದೆ. ನೆಕ್ಸ್ಟ್, ಈ ಕಾಂತಕ್ಕೆ 2 ಧ್ರುವ ಇದೆ ಅಂದಮೇಲೆ ಇಲ್ಲಿ ಸಜಾತೀಯ ಧ್ರುವಗಳು ಒಂದನ್ನೊಂದು ವಿಕರ್ಷಣೆ ಮಾಡುತ್ತೆ, ವಿಜಾತೀಯ ಧ್ರುವಗಳು ಒಂದನ್ನೊಂದು ಆಕರ್ಷಣೆ ಮಾಡುತ್ತೆ. ಇಲ್ಲಿ NN ಧ್ರುವಗಳು ವಿಕರ್ಷಣೆ ಮಾಡುತ್ತೆ, SS ಧ್ರುವಗಳು ವಿಕರ್ಷಣೆ ಮಾಡುತ್ತೆ, NS ಧ್ರುವಗಳು ಆಕರ್ಷಣೆ ಮಾಡುತ್ತೆ. ಗೊತ್ತು ಬಿಡಿ ಸರ್, ಹೆಣ್ಣಿಗೆ ಹೆಣ್ಣೆ ಶತ್ರು, ಗಂಡಿಗೆ ಗಂಡೆ ಶತ್ರು, ಹೆಣ್ಣಂದರೆ ಗಂಡಿಗೆ ಇಷ್ಟ, ಗಂಡಂದರೆ ಹೆಣ್ಣಿಗೆ ಇಷ್ಟ. ನನಗೆ ಕ್ಲಾರಿಟಿ ಇದೆ. ಅಂದರೆ ಆಪೋಸಿಟ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್, ಲೈಕ್ ಚಾರ್ಜ್ ರಿಪೆಲ್ ಈಚ್ ಅದರ್. ಒಂದು ಕಾಂತದ 2 ಧ್ರುವಗಳಲ್ಲಿ ಆಕರ್ಷಣ ಸಾಮರ್ಥ್ಯ ಏನಾಗಿರುತ್ತೆ, ದಟ್ ಈಸ್ ಜಾಸ್ತಿ ಇರುತ್ತೆ ಮತ್ತು ಒಂದೇ ರೀತಿಯಲ್ಲಿ ಇರುತ್ತೆ. 2 ಧ್ರುವಗಳಲ್ಲಿ, 2 ಪೋಲ್ಗಳಲ್ಲಿ ಏನು ಕಾಂತೀಯ ಧ್ರುವಗಳೇನಿದೆ ಅವುಗಳಲ್ಲಿ ಆಕರ್ಷಣ ಸಾಮರ್ಥ್ಯ ಏನಾಗಿರುತ್ತೆ, ಜಾಸ್ತಿ ಮತ್ತು ಒಂದೇ ರೀತಿಯಲ್ಲಿ ಇರುತ್ತೆ. ಇದು ಕಾಂತದ ಗುಣಗಳು ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಭೂಮಿಯೂ ಒಂದು ಅಯಸ್ಕಾಂತ ಅಂದಾಗ ಈ ಅಯಸ್ಕಾಂತಕ್ಕೆ ಹೇಗೆ ಧ್ರುವಗಳಿರುತ್ತೋ ಹಾಗೆ ಭೂಮಿಗೂ ಕೂಡ ಒಂದು ಧ್ರುವಗಳಿರ್ಬೋದಲ್ವಾ. ಸೊ ಆ ಧ್ರುವಗಳನ್ನು ಕೂಡ ಕಂಡುಹಿಡಿದಿದ್ದಾರೆ ನಮ್ಮ ವಿಜ್ಞಾನಿಗಳು. ಒಂದ್ಸತಿ ನೋಡ್ಕೊಳ್ಳಿ. ಭೂಕಾಂತದ ಉತ್ತರ ಧ್ರುವ ಎಲ್ಲಿದೆ ಅಂತ ಕೇಳ್ತಾನೆ. ಕ್ಲಿಯರ್? ನಮ್ಮ ಭೂಮಿಯ ನಾರ್ತ್ ಪೋಲ್ ಎಲ್ಲಿದೆ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಈ ಭಾಗಕ್ಕೆ ನೋಡಿ, ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಉತ್ತರ, ನಮ್ಮ ಭೂಮಿಯ ಉತ್ತರ ಧ್ರುವ ಎಲ್ಲಿದೆ ಅಂದರೆ ಆಸ್ಟ್ರೇಲಿಯಾ ಖಂಡದ ಆಪೋಸಿಟ್ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಈ ಭಾಗಕ್ಕೆ ಫಸ್ಟ್ ಕಾಲಿಟ್ಟ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಪೇರಿ ಸ್ನೇಹಿತರೆ. ಅದೇ ರೀತಿ ಈ ಭೂಕಾಂತದ ದಕ್ಷಿಣ ಧ್ರುವ ಇದೆಯಲ್ವಾ, ಅದು ಸರ್ ಗೊತ್ತಾ ಸರ್, ಉತ್ತರದಲ್ಲಿ ಕಂಡುಬರುತ್ತೆ. ಕೆನಡಾ ದೇಶದ ಹಡ್ಸನ್ ಕೊಲ್ಲಿಯ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಇದಕ್ಕೆ ಫಸ್ಟ್ ಕಾಲಿಟ್ಟ ವಿಜ್ಞಾನಿ ಅಂದರೆ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಅಮೆಂಡಸನ್. ಹಾಗಾಗಿ ನಮ್ಮ ಭೂಕಾಂತದ ಉತ್ತರ ಧ್ರುವಕ್ಕೆ, ನೆಕ್ಸ್ಟ್ ಭೂಕಾಂತದ ದಕ್ಷಿಣ ಧ್ರುವಕ್ಕೆ ಮೊದಲು ಕಾಲಿಟ್ಟ ವ್ಯಕ್ತಿ ಯಾರು, ತುಂಬ ಇಂಪಾರ್ಟೆಂಟ್. ಈ ಭೂಕಾಂತದ ಉತ್ತರ ಧ್ರುವ ಎಲ್ಲಿ ಕಂಡುಬರುತ್ತೆ, ಭೂಕಾಂತದ ದಕ್ಷಿಣ ಧ್ರುವ ಪ್ರಸ್ತುತವಾಗಿ ನಮ್ಮ ಈ ಜಗತ್ತಲ್ಲಿ ಎಲ್ಲೂ ಕಂಡುಬರುತ್ತೆ ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಪ್ರಶ್ನೆ ಸ್ನೇಹಿತರೆ, ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತ ಕ್ಷೇತ್ರ. ಏನಿಲ್ಲ, ಒಂದು ಅಯಸ್ಕಾಂತ ಇದೆ ಅಂದರೆ ಆ ಅಯಸ್ಕಾಂತದ ಸುತ್ತ ಎಷ್ಟು ಕಾಂತೀಯ ಗುಣ ಇದೆ, ಎಲ್ಲಿವರೆಗೂ ಕಾಂತೀಯ ಗುಣ ಇದೆ, ಅದು ಎಲ್ಲಿವರೆಗೂ ವಸ್ತುಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಗುಣ ಇದೆ, ಆ ಅಯಸ್ಕಾಂತದ ಸುತ್ತ ಇರತಕ್ಕಂಥ ಆ ಆಕರ್ಷಣೆ ಮಾಡ್ತಕ್ಕಂಥ ಗುಣ, ಆ ಕಾಂತೀಯ ಬಲರೇಖೆಗಳನ್ನು ಹೊಂದಿರತಕ್ಕಂತಹ ಗುಣಕ್ಕೆ ನಾವೇನಂತ ಕರಿತೀವಿ, ಕಾಂತ ಕ್ಷೇತ್ರ ಅಂತ ಕರಿತೀವಿ. ತಮ್ಮೆಲ್ಲ ಗೊತ್ತಿದೆ, ಕ್ಷೇತ್ರ ಅಂದರೆ ಒಂದು ವ್ಯಾಪ್ತಿ ಅಂತ. ಯಾರ ವ್ಯಾಪ್ತಿ ಅಂದರೆ ಆ ಕಾಂತದ ಆಕರ್ಷಣೆಗೆ ಎಲ್ಲಿವರೆಗೂ ಹೇಳ್ಕೊಳ್ತಕ್ಕಂಥ ಕಾಂತೀಯ ವಸ್ತುಗಳನ್ನು ಎಲ್ಲಿವರೆಗೂ ಹೇಳ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆಯೋ ಅದಕ್ಕೆ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಭೂಮಿಗೆ ತನ್ನ ವಸ್ತುಗಳನ್ನು ಎಲ್ಲಿವರೆಗೂ ಆಕರ್ಷಣೆ ಮಾಡ್ಕೊಳ್ತಕ್ಕಂತಹ ಕೆಪಾಸಿಟಿ ಇದೆಯೋ ಅದಕ್ಕೆ ಭೂಕ್ಷೇತ್ರ ಅಂತ ಕರಿತೀವಿ. ಅದನ್ನು ಕೂಡ ನಾವು ಮ್ಯಾಗ್ನೆಟಿಕ್ಗೆ ಹೋಲಿಕೆ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದ ಹಾಗೆ ಭೂಮಿಗೂ ತನ್ನದೇ ಆಗಿರ್ತಕ್ಕಂಥ ಕ್ಷೇತ್ರ ಇದೆ, ಮ್ಯಾಗ್ನೆಟಿಗೂ ತನ್ನದೇ ಆಗಿರ್ತಕ್ಕಂತಹ ಕಾಂತೀಯ ವಸ್ತುಗಳನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಕ್ಷೇತ್ರ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಕಾಂತ ಕ್ಷೇತ್ರ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಕಾಂತ ಕ್ಷೇತ್ರವನ್ನು ನಾವು ಯಾವುದರ ಮೂಲಕ ತೋರಿಸ್ತೀವಿ ಅಂತ ಕೇಳಿದ್ರೆ ಮ್ಯಾಗ್ನೆಟಿಕ್ ಲೈನ್ಸ್, ಕಾಂತೀಯ ಬಲರೇಖೆಗಳ ಮೂಲಕ ತೋರಿಸ್ತೀವಿ ಸ್ನೇಹಿತರೆ. ಹಾಗಾದರೆ ಒಂದು ಕಾಂತದ ಸುತ್ತ ಕಾಂತೀಯ ಬಲರೇಖೆಗಳು ಎಲ್ಲಿವರೆಗೂ ಹರಡಿರುತ್ತೋ ಅದನ್ನು ನಾವೇನಂತ ಕರಿತೀವಿ, ಕಾಂತ ಕ್ಷೇತ್ರ ಅಂತ ಕರಿತೀವಿ. ಆ ಕಾಂತೀಯ ಬಲರೇಖೆಗಳು ಎಲ್ಲಿವರೆಗೂ ಹರಡಿರುತ್ತೋ ಅಲ್ಲಿವರೆಗೂ ಕೂಡ ಕಾಂತೀಯ ಶಕ್ತಿ ಇರೋದ್ರಿಂದ ಅದನ್ನು ಕಾಂತ ಕ್ಷೇತ್ರ ಅಂತ ಕರಿತೀವಿ. ಈ ಕಾಂತೀಯ ಬಲರೇಖೆಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಒಂದು ಅಯಸ್ಕಾಂತದಲ್ಲಿ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವಕ್ರಾಕಾರದಲ್ಲಿ, ಆ ವೃತ್ತಾಕಾರದಲ್ಲಿ ಇರುತ್ತೆ. ನೆಕ್ಸ್ಟ್, ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಚಾಚಿಕೊಂಡಿರುತ್ತೆ. ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಏನಾಗಿರುತ್ತೆ, ಚಾಚಿಕೊಂಡಿರುತ್ತೆ. ನೋಡಿ, ಈ ಕಾಂತೀಯ ಬಲರೇಖೆಗಳು ಎಷ್ಟು ಲಕ್ಷ ಇರಲಿ, ಒಂದು ಕಾಂತೀಯ ಬಲರೇಖೆ ಇನ್ನೊಂದು ಕಾಂತೀಯ ಬಲರೇಖೆಯನ್ನು ಅಂಟ್ಕೊಳ್ಳಲ್ಲ, ಛೇದಿಸುವುದಿಲ್ಲ, ಟಚ್ ಮಾಡಲ್ಲ. ಸರ್ ಯಾಕೆ ಸರ್ ಕಾಂತೀಯ ಬಲರೇಖೆಗಳು ಈ ಕಾಂತೀಯ ಬಲರೇಖೆಗಳಿದ್ರೂ ಒಂದಕ್ಕೊಂದು ಟಚ್ ಮಾಡ್ತಿಲ್ಲ ಅಂದರೆ, ಪ್ರತಿಯೊಂದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ವಿಕರ್ಷಣೆ ಮಾಡುತ್ತೆ, ರಿಪೆಲ್ ಮಾಡುತ್ತೆ, ಆಪೋಸ್ ಮಾಡುತ್ತೆ. ಹಾಗಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಆಪೋಸ್ ಮಾಡೋದ್ರಿಂದ, ಒಂದನ್ನೊಂದು ತಳ್ಳೋದ್ರಿಂದ ಅವು ಯಾವ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಸ್ನೇಹಿತರೆ, ಕಾಂತೀಯ ಬಲರೇಖೆಗಳು ಪ್ರಬಲವಾಗಿರ್ತಕ್ಕಂತಹ ಜಾಗದಲ್ಲಿ ಕಾಂತಕ್ಷೇತ್ರವೂ ಕೂಡ ಏನಾಗಿರುತ್ತೆ, ಪ್ರಬಲವಾಗಿರುತ್ತೆ. ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ. ಸಾಮಾನ್ಯವಾಗಿ ಈ ಕಾಂತೀಯ ಬಲರೇಖೆಗಳೇನಿದೆ ಇವು ಕಾಗದ, ಗಾಜು ಮುಂತಾದ ವಸ್ತುಗಳ ಮೂಲಕ ದಾಟಿ ಹೋಗುತ್ತೆ, ತೂರಿ ಹೋಗಬಲ್ಲವು.
ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಲೀನವಾಗುತ್ತದೆ. ನೋಡಿ, ಅದು ಕೇಳಬಹುದು. ಸಾಮಾನ್ಯವಾಗಿ ಕಾಂತೀಯ ಬಲರೇಖೆಗಳು ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ದಂಡಕಾಂತದ ಅಥವಾ ಕಾಂತಕ್ಷೇತ್ರದ ಉತ್ತರ ಭಾಗದಿಂದ ಪ್ರಾರಂಭವಾಗಿ ದಕ್ಷಿಣ ಭಾಗದಲ್ಲಿ ಏನಾಗುತ್ತೆ, ಕೊನೆಗೊಳ್ಳುತ್ತದೆ. ಹಾಗಾಗಿ ಉತ್ತರದಿಂದ ಎಮಿಟ್ ಆಗತ್ತೆ, ದಕ್ಷಿಣಕ್ಕೆ ಬಂದು ಸೇರತ್ತೆ ಸ್ನೇಹಿತರೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಬಹುದು. ಕಾಂತೀಯ ಬಲರೇಖೆಗಳ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಮಾಡ್ಕೊಳ್ಳಿ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಯಾಕೆ ಛೇದಿಸಲ್ಲ, ಇದು ಎಲ್ಲಿಂದ ಉತ್ಸರಿಸ್ತವಾಗಿ ಎಲ್ಲಿ ಎಂಡ್ ಆಗುತ್ತೆ, ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಕಾಂತೀಯ ಹರಿವು ಅಂತ ಕರಿತೀವಿ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆನೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಕ್ಲಿಯರ್? ಏನು ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಕಾಂತೀಯ ಹರಿವು ಅಂದರೆ ಏನು? ಏನಿಲ್ಲ, ಕಾಂತೀಯ ಪ್ರದೇಶದ ಮೂಲಕ ಎಷ್ಟು ಕಾಂತ ಕ್ಷೇತ್ರವು ಹಾದು ಹೋಗುತ್ತೆ ಅಂತ. ಒಂದು ಪ್ರದೇಶ ಇದೆ, ಒಂದು ಕಾಂತೀಯ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಎಷ್ಟು ಕಾಂತ ಕ್ಷೇತ್ರ ಹಾದು ಹೋಗುತ್ತೆ ಅಥವಾ ಕಾಂತೀಯ ಬಲರೇಖೆಗಳು ಎಷ್ಟು ಹಾದು ಹೋಗುತ್ತೆ, ಅದರ ವ್ಯಾಪ್ತಿಯನ್ನು ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಒಂದು ಪ್ರದೇಶದ ಮೂಲಕ ಕಾಂತಕ್ಷೇತ್ರವು ಯಾವ ಪ್ರಮಾಣದಲ್ಲಿ ಹಾದು ಹೋಗುತ್ತೆ ಎಂಬುದನ್ನು ಮಾಪನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಈ ಮ್ಯಾಗ್ನೆಟಿಕ್ ಫ್ಲಕ್ಸಲ್ಲಿ ಕಾಂತಕ್ಷೇತ್ರದ ರೇಖೆಗಳ ಸಂಖ್ಯೆ ಅಂದರೆ ಆ ಎಷ್ಟು ರೇಖೆಗಳು ಆ ಒಂದು ಪ್ರದೇಶದ ಮೂಲಕ ಹಾದು ಹೋಗಿದೆ ಅನ್ನೋ ಆಧಾರದ ಮೇಲೆ, ಅಲ್ಲಿರ್ತಕ್ಕಂಥ ಕಾಂತೀಯ ಬಲರೇಖೆಗಳ ಸಾಂದ್ರತೆಯ ಆಧಾರದ ಮೇಲೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ನಾವೇನು ಮಾಡ್ತೀವಿ, ಅಳತೆ ಮಾಡ್ತೀವಿ ಸ್ನೇಹಿತರೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಏಕಮಾನ ಯಾವುದಪ್ಪ, SI ಯೂನಿಟ್ ಯಾವುದಪ್ಪ ಅಂತ ಕೇಳಿದ್ರೆ ವೇಬರ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದರೆ ಏನು, ಕಾಂತೀಯ ತೀವ್ರತೆ ಅಂದರೆ ಏನು ಅಂತ. ಏನಿಲ್ಲ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದರೆ ಒಂದು ಅಕಾಂತೀಯ ವಸ್ತುವನ್ನು ಕಾಂತೀಯ ವಸ್ತುವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಒಂದು ಅಕಾಂತೀಯ ವಸ್ತುವನ್ನು ನಾವು ಕಾಂತೀಯ ವಸ್ತುವನ್ನಾಗಿ ಪರಿವರ್ತನೆ ಮಾಡಿದಾಗ ಯಾವ ಪ್ರಮಾಣದ ಕಾಂತೀಯ ವಸ್ತುವನ್ನಾಗಿ ಪರಿವರ್ತನೆ ಮಾಡಿದ್ದೀವಿ ಎಂಬುದನ್ನು ಅಳತೆ ಮಾಡ್ತಕ್ಕಂಥದ್ದಕ್ಕೆ ನಾವೇಂತ ಕರಿತೀವಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಈ ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಭಾರೀ ಪ್ರಮಾಣದಲ್ಲಿ ನಾವು ಇದನ್ನು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನಾಗಿ, ಕಾಂತೀಯ ವಸ್ತುವನ್ನಾಗಿ ಪರಿವರ್ತನೆ ಮಾಡಿದ್ದೀವಿ ಅಂದರೆ ಇದರ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಏನಾಗಿದೆ, ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಅಕಾಂತೀಯ ವಸ್ತುವನ್ನು ಯಾವ ಪ್ರಮಾಣದಲ್ಲಿ ಕಾಂತೀಯ ವಸ್ತುವನ್ನಾಗಿ ಬದಲಾವಣೆ ಮಾಡಿದ್ದೀವಿ ಎಂಬುದನ್ನು ಅಳತೆ ಮಾಡ್ತಕ್ಕಂಥದ್ದಕ್ಕೆ ನಾವು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಕರಿತೀವಿ. ಒಂದು ಕಾಂತೀಯ ಪ್ರದೇಶದ ಮೂಲಕ ಎಷ್ಟು ಕಾಂತಕ್ಷೇತ್ರ ಹಾದು ಹೋಗುತ್ತೆ ಅನ್ನೋದನ್ನು ಅಳತೆ ಮಾಡ್ತಕ್ಕಂಥದ್ದಕ್ಕೆ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅಕಾಂತೀಯ ವಸ್ತುಗಳು ಮತ್ತು ಕಾಂತೀಯ ವಸ್ತುಗಳು ಸ್ನೇಹಿತರೆ. ನೋಡಿ, ಯಾವ ವಸ್ತುಗಳು ಕಾಂತದಿಂದ ಆಕರ್ಷಣೆ ಆಗುತ್ತೋ ಅದಕ್ಕೆ ಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಯಾವ ವಸ್ತುಗಳು ಕಾಂತದಿಂದ ಆಕರ್ಷಣೆ ಆಗಲ್ವೋ ಅದಕ್ಕೆ ನಾವು ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಪೇಪರ್, ಗ್ಲಾಸ್, ರಬ್ಬರ್, ಏನು ಪ್ಲಾಸ್ಟಿಕ್ಗಳಿದೆ, ಈ ಮರ ಏನಿದೆ, ಇವು ಕಾಂತದಿಂದ ಆಕರ್ಷಣೆ ಆಗಲ್ಲ, ಇವುಗಳನ್ನು ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಕಬ್ಬಿಣ ಇರ್ಬೋದು, ನಿಕ್ಕಲ್ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ಉಕ್ಕಿರ್ಬೋದು, ಇವೆಲ್ಲವೂ ಕೂಡ ಕಾಂತದಿಂದ ಆಕರ್ಷಣೆ ಆಗತ್ತೆ. ಕಾಂತದಿಂದ ಆಕರ್ಷಣೆ ಆಗ್ತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಇಂಥ ಕಾಂತೀಯ ವಸ್ತುಗಳನ್ನು ಪ್ರಬಲ ಕಾಂತಕ್ಷೇತ್ರದಲ್ಲಿ ಹಾಕಿದಾಗ 3 ರೀತಿಯ ಕಾಂತೀಯ ವಸ್ತುಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಒಂದು ಡಯಾಕಾಂತೀಯ ವಸ್ತು, ಇನ್ನೊಂದು ಪ್ಯಾರಾಕಾಂತೀಯ ವಸ್ತು, ಇನ್ನೊಂದು ಫೆರೋಕಾಂತೀಯ ವಸ್ತು. ಇವುಗಳ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ. ಕಾಂತೀಯ ವಸ್ತುಗಳಿಗೆ ಪ್ರಬಲ ಕಾಂತಕ್ಷೇತ್ರವನ್ನು ಒಳಪಡಿಸಿದಾಗ ಅವುಗಳ ಗುಣ ಹೇಗೆ ಬದಲಾವಣೆ ಆಗತ್ತೆ ಅನ್ನೋ ಆಧಾರದ ಮೇಲೆ ಈ ಕಾಂತೀಯ ವಸ್ತುಗಳನ್ನು ನಾವು ಡಯಾಕಾಂತೀಯ, ಪ್ಯಾರಾಕಾಂತೀಯ ಮತ್ತು ಫೆರೋಕಾಂತೀಯ ವಸ್ತುಗಳನ್ನಾಗಿ ಬದಲಾವಣೆ ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಫ್ರೆಂಡ್ಸ್, ಡಯಾಕಾಂತೀಯ ವಸ್ತುಗಳಂದ್ರೆ ಏನು? ಆ್ಯಕ್ಚುಲಿ ಇವುಗಳಿಗೂ ಕಾಂತೀಯ ಶಕ್ತಿ ಅಷ್ಟಿರಲ್ಲ. ಅಂದರೆ ಇವು ಕಾಂತೀಯ ಅಂದರೆ ಅಯಸ್ಕಾಂತ ಥರ ವರ್ತಿಸೋದಿಲ್ಲ. ಇವು ಅಯಸ್ಕಾಂತಕ್ಕೆ ಅಟ್ರಾಕ್ಟು ಕೂಡ ಆಗಲ್ಲ. ಆದರೆ ಈ ಕಾಂತೀಯ ವಸ್ತುಗಳು ಅಲ್ಲದೇ ಇರತಕ್ಕಂತಹ ಈ ಡಯಾಕಾಂತೀಯ ವಸ್ತುಗಳನ್ನು ನಾವು ಪ್ರಬಲ ಕಾಂತಕ್ಷೇತ್ರಕ್ಕೆ ಒಳಪಡಿಸಿದಾಗ, ಅಂದರೆ ಹೆಚ್ಚು ಕಾಂತಕ್ಷೇತ್ರವನ್ನು ಹೊಂದಿರತಕ್ಕಂಥ ಜಾಗದಲ್ಲಿ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಕಾಂತೀಯ ಲಕ್ಷಣವನ್ನು ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪ್ರಬಲ ಕಾಂತಕ್ಷೇತ್ರದಲ್ಲಿ ಕಾಂತೀಯ ಗುಣವನ್ನು ತೋರಿಸ್ತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಡಯಾ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸತು, ತಾಮ್ರ, ನೆಕ್ಸ್ಟ್ ಬಂಗಾರ, ಬೆಳ್ಳಿ, ಇವೆಲ್ಲವೂ ಕೂಡ ಡಯಾಕಾಂತೀಯ ವಸ್ತುಗಳು ಸ್ನೇಹಿತರೆ. ಇವುಗಳನ್ನು ಪ್ರಬಲ ಕಾಂತಕ್ಷೇತ್ರಕ್ಕೆ ಹಾಕಿದಾಗ ಸ್ವಲ್ಪ ಮಟ್ಟಿನ ಕಾಂತೀಯ ಗುಣವನ್ನು ತೋರಿಸುತ್ತೆ. ನೆಕ್ಸ್ಟ್ ಪ್ಯಾರಾಕಾಂತೀಯ ವಸ್ತುಗಳು, ಇವುಗಳಿಗೆ ಆಲ್ರೆಡಿ ಸ್ವಲ್ಪ ಮಟ್ಟಿನ ಕಾಂತೀಯ ಗುಣ ಇರುತ್ತೆ.
ಇವುಗಳನ್ನು ಪ್ರಬಲ ಕಾಂತಕ್ಷೇತ್ರಕ್ಕೆ ಒಳಪಡಿಸಿದಾಗ, ಪ್ರಬಲ ಕಾಂತಕ್ಷೇತ್ರಕ್ಕೆ ಹಾಕಿದಾಗ ಪೂರ್ಣ ಕಾಂತೀಯ ವಸ್ತುಗಳಾಗಿ ಬದಲಾವಣೆ ಆಗತ್ತೆ. ಈ ಥರ ಪೂರ್ಣ ಕಾಂತೀಯ ವಸ್ತುಗಳನ್ನಾಗಿ ಬದಲಾವಣೆ ಆಗ್ತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಪ್ಯಾರಾಕಾಂತೀಯ ವಸ್ತುಗಳು, ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅಲ್ಯೂಮಿನಿಯಂ, ಕ್ರೋಮಿಯಂ, ಪ್ಲಾಟಿನಮ್, ಕಾಪರ್ ಸಲ್ಫೇಟ್ ಇವೆಲ್ಲವೂ ಕೂಡ ಪ್ಯಾರಾಕಾಂತೀಯ ಸಬ್ಸ್ಟೆನ್ಸ್ ಆಗಿರುತ್ತೆ ಸ್ನೇಹಿತರೆ. ಫೆರೋಕಾಂತೀಯ ವಸ್ತುಗಳು ನೋಡಿ, ಇದೀಜಿ. ಫೆರೋಕಾಂತೀಯ ವಸ್ತುಗಳು ಅಂದರೆ ಆಲ್ರೆಡಿ ಇವು ಕಾಂತೀಯ ವಸ್ತುಗಳು. ಇವುಗಳನ್ನು ಪ್ರಬಲ ಕಾಂತಕ್ಷೇತ್ರಕ್ಕೆ ಒಳಪಡಿಸಿದಾಗ ಇವು ಪ್ರಬಲ ಕಾಂತೀಯ ವಸ್ತುಗಳಾಗಿ ಬದಲಾವಣೆ ಆಗತ್ತೆ. ಈ ಥರ ಪ್ರಬಲ ಕಾಂತೀಯ ವಸ್ತುಗಳಾಗಿ ಬದಲಾವಣೆ ಆಗ್ತಕ್ಕಂಥ ವಸ್ತುಗಳಿಗೆ ನಾವು ಫೆರೋಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಫೆರೋ ಅಂದರೆ ಕಬ್ಬಿಣ, ಕಬ್ಬಿಣದಂತಹ ವಸ್ತುಗಳು, ದಟ್ ಇಸ್ ಕಬ್ಬಿಣ, ಕೋಬಾಲ್ಟ್, ನಿಕ್ಕಲ್, ಸ್ಟೀಲ್ ಇವೆಲ್ಲವೂ ಕೂಡ ಹೆಚ್ಚು ಪ್ರಬಲ ಕಾಂತೀಯ ವಸ್ತುಗಳಾಗಿ ಬದಲಾವಣೆ ಆಗತ್ತೆ. ಹಾಗಾಗಿ ಇವುಗಳನ್ನು ಫೆರೋಕಾಂತೀಯ ವಸ್ತುಗಳನ್ನು ಅಂದರೆ ಫೆರೋಕಾಂತೀಯ ವಸ್ತುಗಳು ಅಂತ ಕರಿತೀವಿ ಸ್ನೇಹಿತರೆ. ಈ ಥರ ಡಯಾಕಾಂತೀಯ ವಸ್ತುಗಳು, ಪ್ಯಾರಾಕಾಂತೀಯ ವಸ್ತುಗಳು, ಫೆರೋಕಾಂತೀಯ ವಸ್ತುಗಳು, ಡಯಾಕಾಂತೀಯ ವಸ್ತುಗಳು ಆ್ಯಕ್ಚುಲಿ ನೈಸರ್ಗಿಕವಾಗಿ ಅವು ಕಾಂತೀಯ ವಸ್ತುಗಳಲ್ಲ. ಪ್ರಬಲ ಕಾಂತಕ್ಷೇತ್ರಕ್ಕೆ ಒಳಪಡಿಸಿದಾಗ ಸ್ವಲ್ಪ ಮಟ್ಟಿನ ಕಾಂತೀಯ ವಸ್ತುಗಳಾಗತ್ತೆ. ನೆಕ್ಸ್ಟ್ ಪೂರ್ಣ ಕಾಂತೀಯ ವಸ್ತುಗಳಾಗತ್ತೆ. ನೆಕ್ಸ್ಟ್ ಪ್ರಬಲ ಕಾಂತೀಯ ವಸ್ತುಗಳಾಗತ್ತೆ. ಈ ಥರ ಡಯಾಕಾಂತೀಯ, ಪ್ಯಾರಾಕಾಂತೀಯ, ಫೆರೋಕಾಂತೀಯ ವಸ್ತುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಚಾರ್ಟು ಕೂಡ ನೋಡಿ. ಒಂದು ಅಯಸ್ಕಾಂತ ಯಾಕಪ್ಪ ಆಕರ್ಷಣೆ ಮಾಡುತ್ತೆ ಅಂದರೆ, ಆ ಅಯಸ್ಕಾಂತದಲ್ಲಿರ್ತಕ್ಕಂಥ ಪರಮಾಣುಗಳೆಲ್ಲವೂ ಕೂಡ ಒಂದೇ ದಿಕ್ಕಿನ ಕಡೆಗೆ ಚಲಿಸ್ತಾ ಇರುತ್ತೆ. ಇಲ್ಲಿ ಎ ಅಲ್ಲಿ ತೋರಿಸ್ತಾ ಇದ್ದೀನಿ. ಆ ಕಾಂತಕ್ಷೇತ್ರಕ್ಕೆ ನಾನು ಒಂದು ಡಯಾಕಾಂತೀಯ ವಸ್ತುವನ್ನು ಇಡ್ತೀನಿ ನಾನು. ಕ್ಲಿಯರ್? ಡಯಾಕಾಂತೀಯ ವಸ್ತುವನ್ನು ಇಲ್ಲಿ ನೋಡಿ, ನಿಮ್ಮ ಹತ್ರನೇ ಇದೆ ಡಯಾಕಾಂತೀಯ ವಸ್ತು ಅಂತ. ಕ್ಲಿಯರ್? ಡಯಾಕಾಂತೀಯ ವಸ್ತು. ಹಾಗಾದ್ರೆ ಡಯಾಕಾಂತೀಯ ವಸ್ತುವನ್ನು ಇಟ್ಟಾಗ ನೋಡಿ, ಸ್ವಲ್ಪ ಮಟ್ಟಿನ ಆ ಡಯಾಕಾಂತ ವಸ್ತುವಿನಲ್ಲಿ ಒಂದೇ ಗೆರೆ ಮ್ಯಾಗ್ನೆಟಿಕ್ ಲೈನ್ಸ್ ಪಾಸ್ ಆಗ್ತಾ ಇದೆ. ಸ್ವಲ್ಪ ಮಟ್ಟಿನ ಕಾಂತೀಯ ಗುಣವನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಪ್ಯಾರಾಕಾಂತೀಯ ಇಡ್ತೀನಿ, ಕಾಂತೀಯ ಗುಣವನ್ನು ತೋರಿಸ್ತಾ ಇದೆ. ಫೆರೋಕಾಂತೀಯ ಗುಣ, ಅಬ್ಬಬ್ಬ ಕಾಂತೀಯ ಬಲರೇಖೆಗಳು ತುಂಬ ಪಾಸ್ ಆಗ್ತಾ ಇದೆ. ಹಾಗಾಗಿ ಈ ಪ್ರಬಲ ಕಾಂತೀಯ ಗುಣವಾಗಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಬಿ ಡಯಾಕಾಂತೀಯ ವಸ್ತು, ನೆಕ್ಸ್ಟ್ ಸಿ ಪ್ಯಾರಾಕಾಂತೀಯ ವಸ್ತು, ನೆಕ್ಸ್ಟ್ ಡಿ ಇದೆಯಲ್ವಾ, ದಟ್ ಇಸ್ ದ ಫೆರೋಕಾಂತೀಯ ವಸ್ತು. ಇದು ಅತಿ ಹೆಚ್ಚು ಕಾಂತೀಯ ಗುಣವನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ, ಈ ಉದಾಹರಣೆಗಳು ನಾನು ಮಾಡಿರ್ತಕ್ಕಂಥ ಸ್ಲೈಡಲ್ಲಿ ಕಡಿಮೆ ಇರ್ಬೋದು. ಹಾಗಾಗಿ ಈ ಚಾರ್ಟನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ಒಂದು ಅಯಸ್ಕಾಂತವನ್ನು ನಾವು ಹೀಟ್ ಮಾಡಿದಾಗ ಯಾವುದೋ ಒಂದು ಉಷ್ಣತೆಯಲ್ಲಿ ತನ್ನ ಕಾಂತೀಯ ಗುಣವನ್ನು ಕಳ್ಕೊಳ್ಳುತ್ತೆ. ಒಂದು ಅಯಸ್ಕಾಂತವನ್ನು ನಾವು ಕಾಯಿಸಿದಾಗ ಯಾವುದೋ ಒಂದು ಉಷ್ಣತೆಯಲ್ಲಿ ತನ್ನ ಕಾಂತೀಯ ಗುಣವನ್ನು ಕಳ್ಕೊಳ್ಳುತ್ತಲ್ವಾ, ಆ ತನ್ನ ಕಾಂತೀಯ ಗುಣವನ್ನು ಕಳ್ಕೊಳ್ತಕ್ಕಂಥ ಆ ತಾಪವನ್ನು ನಾವೇನಂತ ಕರಿತೀವಿ? ಕ್ಯೂರಿ ತಾಪ ಅಂತ ಕರಿತೀವಿ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ಕ್ಯೂರಿ ತಾಪ ಎಂದರೆ ಒಂದು ವಸ್ತುವನ್ನು ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ, ಅಥವಾ ಒಂದು ವಸ್ತು ಕಾಂತೀಯ ಗುಣವನ್ನು ಕಳೆದುಕೊಳ್ಳುವ ತಾಪ, ಈ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ಒಂದು ವಸ್ತುವನ್ನು ಕಾಯಿಸಿದಾಗ ತನ್ನ ಕಾಂತೀಯ ಗುಣವನ್ನು ಕಳೆದುಕೊಳ್ತಕ್ಕಂಥ ತಾಪವನ್ನು ನಾವೇನಂತ ಕರಿತೀವಿ? ಕ್ಯೂರಿ ತಾಪ ಅಂತ ಕರಿತೀವಿ. ಕಬ್ಬಿಣವನ್ನು ಈ ಟೆಂಪರೇಚರಲ್ಲಿ ಕಾಯಿಸಿದಾಗ ಕಬ್ಬಿಣದಂತಹ ವಸ್ತು ಏನು ಮಾಡುತ್ತೆ? ತನ್ನ ಕಾಂತೀಯ ಗುಣವನ್ನು ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಈ ಅಯಸ್ಕಾಂತನ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ? ದಂಡಕಾಂತಗಳನ್ನು ಪ್ರಯೋಗಶಾಲೆಗಳಲ್ಲಿ ಬಳಸ್ತಿದ್ದೀವಿ. ಸೂಜಿಕಾಂತವನ್ನು ನಾವು ದಿಕ್ಸೂಚಿಯನ್ನಾಗಿ ಬಳಸ್ತಾ ಇದ್ದೀವಿ. ಲಾಳಕಾಂತವನ್ನು ಡೈನಮೋ ಮತ್ತು ಮೋಟರ್ಗಳಲ್ಲಿ ಬಳಸ್ತೀವಿ. MRI ಸ್ಕ್ಯಾನಿಂಗ್, ಮ್ಯಾಗ್ನೆಟಿಕ್ ರಿಸೋನಿಂಗ್ ಇಮೇಜ್ ಅಂತ ಕರಿತೀವಿ ನಾವು. ಈ MRI ಸ್ಕ್ಯಾನಿಂಗ್ಗಳಲ್ಲಿ ಅಯಸ್ಕಾಂತಗಳನ್ನು ಬಳಸ್ತಾ ಇದ್ದೀವಿ. ಮ್ಯಾಗ್ಲೋ ಟ್ರೈನ್, ಬುಲೆಟ್ ಟ್ರೈನ್, ಲೆವಿಟೇಷನ್, ಮ್ಯಾಗ್ನೆಟ್ನ ಆಪೋಸಿಟ್ ಕ್ಯಾರೆಕ್ಟರ್ ಲೆವಿಟೇಷನ್. ಈ ಲೆವಿಟೇಷನ್ ಗುಣವನ್ನು ಬಳಸ್ಕೊಂಡು ಮ್ಯಾಗ್ಲೋ ಟ್ರೈನ್ಗಳಲ್ಲಿ ನಾವು ಅಯಸ್ಕಾಂತಗಳನ್ನು ಬಳಸ್ತಾ ಇದ್ದೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ನಾವು ಅಯಸ್ಕಾಂತವನ್ನು ಬಳಸ್ತಾ ಇದ್ದೀವಿ. ಹಾಗಾದರೆ ಈ ಕಾಂತವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು? ಕಾಂತವನ್ನು ಮೇಲಿಂದ ಎಸಿಬಾರ್ದು, ಯಾಕಂದರೆ ಅಲ್ಲಿರ್ತಕ್ಕಂಥ ಪರಮಾಣುಗಳು ಡಿಸ್ಟರ್ಬ್ ಆಗಿ ಅದರ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಕಾಂತವನ್ನು ಕಾಯಿಸಬಾರ್ದು, ಆಲ್ರೆಡಿ ಹೇಳಿದ್ದೀನಿ, ಕ್ಯೂರಿ ತಾಪ. ಕಾಂತವನ್ನು ಸುತ್ತಿಗೆಯಿಂದ ಬಡಿಬಾರ್ದು, ಅವಾಗ ಕಾಂತೀಯ ಗುಣವನ್ನು ಅಯಸ್ಕಾಂತ ಏನು ಮಾಡುತ್ತೆ? ಕಳ್ಕೊಳ್ಳುತ್ತೆ. ಹಾಗೆ ಈ ಕಾಂತಗಳ ತಯಾರಿಕೆಯಲ್ಲಿ ಎರಡು ಥರ ಬರುತ್ತೆ. ಒಂದು ಯಾಂತ್ರಿಕ ವಿಧಾನ, ಇನ್ನೊಂದು ವಿದ್ಯುತ್ ವಿಧಾನ, ಇನ್ನೊಂದು ಆಲ್ರೆಡಿ ಕೃತಕ ವಿಧಾನ. ಆಲ್ರೆಡಿ ಹೇಳಿದ್ದೀನಿ ನಾನು. ಯಾಂತ್ರಿಕ ವಿಧಾನ ಅಂದರೆ ಒಂದು ಕಾಂತೀಯ ವಸ್ತುವನ್ನು ಒಂದು ಅಯಸ್ಕಾಂತ ತಗೊಂಡು ತಿಕ್ಕೋದ್ರ ಮೂಲಕ ಅದನ್ನು ಕಾಂತೀಯ ವಸ್ತುವನ್ನಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಯಾಂತ್ರಿಕ ವಿಧಾನ ಅಂತ ಕರಿತೀವಿ. ಒಂದು ಮೃದು ಕಬ್ಬಿಣಕ್ಕೆ ವಾಹಕದ ತಂತಿಯನ್ನು ಸುತ್ತಿ ವಿದ್ಯುತ್ತನ್ನು ಹಾಯಿಸುವುದರ ಮೂಲಕ ಅದನ್ನು ಕಾಂತ ಆಗಿ ಅಂದರೆ ಅಯಸ್ಕಾಂತವಾಗಿ ಬದಲಾವಣೆ ಮಾಡ್ಬೋದು. ಇದಕ್ಕೆ ನಾವು ವಿದ್ಯುತ್ ವಿಧಾನ ಅಂತ ಕರಿತೀವಿ ಸ್ನೇಹಿತರೆ. ಸರಿ, ಈ ಕಾಂತ ಅಂತ ವಿದ್ಯುತ್ ಹೆಂಗೆ ನೋಡಿ, ಇಲ್ಲಿ ಮೊಟ್ಟ ಮೊದಲು ವಿದ್ಯುತ್ ಪ್ರವಾಹವು ತನ್ನ ಸುತ್ತ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ದಟ್ ಈಸ್ ಕ್ರಿಸ್ಟಿಯನ್
ಆಯರ್ಸ್ಟೆಡ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೆ ನಾವು ಬರೀ ಕಾಂತವನ್ನು ಮಾತ್ರ ಸ್ಟಡಿ ಮಾಡಿದ್ವಿ. ಇಲ್ಲಿ ಒಂದು ವಾಹಕದಲ್ಲಿ ಹರಿತಕ್ಕಂತಹ ವಿದ್ಯುತ್ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ವಿದ್ಯುತ್ತಿಂದ ಅಯಸ್ಕಾಂತವನ್ನು ಪಡಿಬಹುದು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಡೈರೆಕ್ಷನನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಕ್ರಿಸ್ಟಿಯನ್ ಆಯರ್ಸ್ಟೆಡ್. ಹಾಗಾಗಿ ಒಂದು ವಿದ್ಯುತ್ ಪ್ರವಾಹ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ ಎಂದು ಮೊಟ್ಟ ಮೊದಲು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಆಯರ್ಸ್ಟೆಡ್ ಸ್ನೇಹಿತರೆ. ಆಯರ್ಸ್ಟೆಡ್ ಹೇಳಿದ ನಂತರ ಮತ್ತೊಬ್ಬ ಮಹಾನ್ ವಿಜ್ಞಾನಿ ಬರ್ತಾನೆ, ಮ್ಯಾಕ್ಸ್ವೆಲ್. ಒಂದು ಸರಳ ವಾಹಕದ ಮೂಲಕ ವಿದ್ಯುತ್ ಹರಿಬೇಕಾದರೆ ಅದರ ಸುತ್ತಲೂ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅಂದರೆ ಏಕಕೇಂದ್ರೀಯ ವೃತ್ತೀಯ ಆಕಾರದಲ್ಲಿ ಒಂದು ವಾಹಕದ ಸುತ್ತ ಏನಾಗತ್ತೆ, ಕಾಂತಕ್ಷೇತ್ರ ಉಂಟಾಗತ್ತೆ. ನೋಡಿ, ಅವನು ಬ್ಯೂಟಿಫುಲ್ ಆಗಿ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರಿತೀವಿ. ಮ್ಯಾಕ್ಸ್ವೆಲನ್ನು ಬಲಗೈ ಹಿಡಿಗಟ್ಟು ನಿಯಮ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇದಕ್ಕೆ ಸ್ಕ್ರೂ ರೂಲ್ ಅಂತಲೂ ಕೂಡ ಇರ್ತೀವಿ. ಆಗ ಸ್ಕ್ರೂ ತಿರುಗಿಸಿದಾಗ ಹೇಗೆ ತಿರುಗತ್ತೆ ಅವೆಲ್ಲ ಭಾರಿ ಚೆನ್ನಾಗಿ ಸ್ಕ್ರೂ ರೂಲ್ ಅಂತಲೂ ಕೂಡ ಕರಿತೀವಿ ನಾವು ಸ್ನೇಹಿತರೆ. ಇವನೇನು ಹೇಳ್ತಾನೆ, ಒಂದು ಸರಳ ವಾಹಕದ ಮೂಲಕ ವಿದ್ಯುತ್ ಮೇಲ್ಮುಖವಾಗಿ ಹರಿದಾಗ ಕಾಂತಕ್ಷೇತ್ರವು ಆಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣೆ ಆಕಾರದಲ್ಲಿ ಸುತ್ತುತ್ತದೆ. ಒಂದು ಸರಳ ವಾಹಕದಲ್ಲಿ ವಿದ್ಯುತ್ ಕೆಳಮುಖವಾಗಿ ಹರಿದಾಗ ಆ ವಾಹಕದ ಸುತ್ತ ಕಾಂತಕ್ಷೇತ್ರವು ಪ್ರದಕ್ಷಿಣೆ ಆಕಾರದಲ್ಲಿ ಸುತ್ತುತ್ತದೆ ಎಂದು ಕಾಂತಕ್ಷೇತ್ರ ಸುತ್ತುವ ಆಕಾರವನ್ನು ಮೊಟ್ಟ ಮೊದಲು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಮ್ಯಾಕ್ಸ್ವೆಲ್ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸರಳ ವಾಹಕದಲ್ಲಿ ಅವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆದರೆ ವೃತ್ತೀಯ ವಾಹಕದಲ್ಲಿ ಒಂದು ವಾಹಕ ಇದೆ, ಆ ವಾಹಕ ಏನಾಗಿದೆ, ರೌಂಡ್ ಶೇಪಲ್ಲಿದೆ. ಹಾಗಾದರೆ ವೃತ್ತೀಯ ಆಕಾರದಲ್ಲಿರ್ತಕ್ಕಂಥ ವಾಹಕದಲ್ಲಿ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅಂತ ಕೇಳಿದ್ರೆ ಎರಡು ವೃತ್ತಾಕಾರಗಳು ಒಂದು ಕಡೆ ಸಂಧಿಸಿಬಿಟ್ಟು ಸಿಂಪಲ್ ಸಮಾಂತರ. ಓಕೆ, ಅಂದರೆ ಅಲ್ಲಿರ್ತಕ್ಕಂಥ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅಂದರೆ ಸಮಾಂತರ ಗೆರೆಗಳ ಥರ ಉಂಟಾಗತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ವೃತ್ತೀಯ ವಾಹಕದಲ್ಲಿ ಕಾಂತಕ್ಷೇತ್ರ ಸಮಾಂತರ ಗೆರೆಗಳ ಥರ ಉಂಟಾಗತ್ತೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಪ್ರಯೋಗ ಹಾಗೆ ಮತ್ತೆ ಮುಂದುವರಿತಾ ಒಂದು ಸೊಲೆನಾಯ್ಡಲ್ಲಿ ಹೇಗೆ ಕಾಂತಕ್ಷೇತ್ರ ಉಂಟಾಗತ್ತೆ. ಸೊ ಸೊಲೆನಾಯ್ಡ್ ಅಂದರೆ ಏನಿಲ್ಲ, ಒಂದು ಅವಾಹಕದಿಂದ ಆವೃತವಾಗಿರ್ತಕ್ಕಂಥ ವಾಹಕದ ಸಂತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಒಂದು ಬ್ಯಾಟರಿಗೆ ಸಂಪರ್ಕಿಸಿದಾಗ ಉಂಟಾಗ್ತಕ್ಕಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಸೊಲೆನಾಯ್ಡ್ ಅಂತ ಕರಿತೀವಿ. ಒಂದು ಅವಾಹಕದಿಂದ ಆವೃತವಾಗಿರ್ತಕ್ಕಂಥ ವಾಹಕದ ತಂತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಆ ಎರಡು ತುದಿಗಳನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಕರೆಂಟ್ ಪಾಸ್ ಮಾಡಿದಾಗ ಸೊ ಸ್ನೇಹಿತರೆ ಆ ಸುರುಳಿಗಳ ಮಧ್ಯೆ ಒಂದು ಕಾಂತಕ್ಷೇತ್ರ ಉಂಟಾಗತ್ತೆ. ಆ ಕಾಂತಕ್ಷೇತ್ರದ ಆಕಾರ ಹೇಗಿರುತ್ತೆ ಅಂದರೆ ದಂಡಕಾಂತ, ನೈಸರ್ಗಿಕ ದಂಡಕಾಂತ ಏನಿತ್ತಲ್ಲ, ಕೃತಕ ದಂಡಕಾಂತ, ಆ ದಂಡಕಾಂತದ ಆಕಾರ ಇರುತ್ತೆ ಸ್ನೇಹಿತರೆ. ಹಾಗಾದರೆ ದಂಡಕಾಂತದ ಆಕಾರವನ್ನು ಹೋಲ್ತಕ್ಕಂತಹ ಅಯಸ್ಕಾಂತ ವಿದ್ಯುತ್ ಕಾಂತ ಎಲ್ಲಿ ಉಂಟಾಗತ್ತೆ ಅಂದರೆ ಸೊಲೆನಾಯ್ಡ್ ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ದಂಡಕಾಂತವನ್ನು ಹೋಲ್ತಕ್ಕಂಥ ಅಯಸ್ಕಾಂತ ಉಂಟಾಗತ್ತೆ. ದಂಡಕಾಂತಕ್ಕೆ ಹೇಗೆ ತುದಿ ಇರುತ್ತೋ ಇಲ್ಲೂ ಕೂಡ ಎರಡು ಧ್ರುವಗಳಿರುತ್ತೆ. ಆದರೆ ದಂಡಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲು ಬದಲಾಯಿಸಲು ಸಾಧ್ಯವಿಲ್ಲ. ನಾವು ಸೊಲೆನಾಯ್ಡಲ್ಲಿ ಕಂಡು ಬರ್ತಕ್ಕಂತಹ ದಂಡಕಾಂತದ ಅದರ ಧ್ರುವಗಳನ್ನು ನಾವು ವಿದ್ಯುತ್ತಿನ ಸಂಪರ್ಕ ಬದಲಾಯಿಸುವುದರ ಮೂಲಕ ಬದಲಾಯಿಸಬಹುದು. ಒಂದು ದಂಡಕಾಂತಕ್ಕೆ ತನ್ನದೇ ಆಗಿರತಕ್ಕಂಥ ಕಾಂತೀಯ ಶಕ್ತಿ ಇರುತ್ತೆ. ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದರ ಮೂಲಕ, ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡುವುದರ ಮೂಲಕ ಇಲ್ಲಿರ್ತಕ್ಕಂಥ ಸೊಲೆನಾಯ್ಡಲ್ಲಿರ್ತಕ್ಕಂಥ ದಂಡಕಾಂತದ ಸಾಮರ್ಥ್ಯವನ್ನು ಹೆಚ್ಚಿಸಲಬಹುದು ಮತ್ತು ಕಡಿಮೆನೂ ಕೂಡ ಮಾಡಬಹುದು ಸ್ನೇಹಿತರೆ. ಈ ಥರನೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಹಾಗಾದರೆ ಒಂದು ವಾಹಕದ ಮೂಲಕ ವಿದ್ಯುತ್ ಹರಿತಾ ಇರಬೇಕಾದ್ರೆ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗತ್ತೆ ಅಂತ ಪ್ರಯೋಗ ಆದ ನಂತರ ಮತ್ತೊಬ್ಬ ಮಹಾನ್ ವಿಜ್ಞಾನಿ ಬರ್ತಾನೆ, ಆಂಡ್ರೆ ಮೇರಿ ಆಂಪಿಯರ್. ಒಂದು ವಾಹಕದ ಮೂಲಕ ವಿದ್ಯುತ್ ಹರಿಬೇಕಾದರೆ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ. ಆ ಕಾಂತಕ್ಷೇತ್ರ ಬಲವನ್ನು ಹುಟ್ಟು ಹಾಕತ್ತೆ, ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಮೊಟ್ಟ ಮೊದಲು ತನ್ನ ಪ್ರಯೋಗದ ಮೂಲಕ ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಆಂಡ್ರೆ ಮೇರಿ ಆಂಪಿಯರ್. ಹಾಗಾದರೆ ವೈರ್ನ ಮೂಲಕ ಹರಿಯುವ ವಿದ್ಯುತ್ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ, ಆ ಕಾಂತಕ್ಷೇತ್ರ ಬಲವನ್ನು ಕ್ರಿಯೇಟ್ ಮಾಡುತ್ತೆ ಅಂದ ತಕ್ಷಣವೇ ಒಂದು ಬ್ಯೂಟಿಫುಲ್ ಸಾಧನ ರೆಡಿ ಆಗುತ್ತೆ ಸ್ನೇಹಿತರೆ. ಆ ಸಾಧನ ರೆಡಿ ಮಾಡಲಿಕ್ಕೆ ಮತ್ತೊಬ್ಬ ವಿಜ್ಞಾನಿ ಕೊಡುಗೆಯಾಗಿ ಕೊಡ್ತಾನೆ, ಅವನ ಹೆಸರು ದಟ್ ಇಸ್ ದ ಫ್ಲೆಮಿಂಗ್. ತನ್ನ ಲೆಫ್ಟ್ ಹ್ಯಾಂಡ್ ರೂಲನ್ನು, ತನ್ನ ಎಡಗೈ ನಿಯಮವನ್ನು ಅವನು ಬ್ಯೂಟಿಫುಲ್ಲಾಗಿ ಹೇಳ್ತಾನೆ ಸ್ನೇಹಿತರೆ. ತನ್ನ ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲ, ತೋರು ಬೆರಳು ಕಾಂತಕ್ಷೇತ್ರ ಮತ್ತು ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ತೋರು ಬೆರಳು ಏನನ್ನು ಸೂಚಿಸುತ್ತದೆ, ಮಧ್ಯ ಬೆರಳು ಏನನ್ನು ಸೂಚಿಸುತ್ತದೆ, ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ.
ಸೊ ಸಿಂಪಲ್, ತೋರು ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ, ಇದು ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ, ತೋರು ಬೆರಳು ಅದು ಲೆಫ್ಟ್ ಹ್ಯಾಂಡ್ ರೂಲ್ ಆದರೂ ಇರಲಿ, ರೈಟ್ ಹ್ಯಾಂಡ್ ರೂಲ್ ಆದರೂ ಇರಲಿ, ಅದು ಕಾಂತಕ್ಷೇತ್ರವನ್ನು ಸೂಚಿಸುತ್ತದೆ. ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲವನ್ನು ಸೂಚಿಸುತ್ತದೆ. ಈ ಫ್ಲೆಮಿಂಗನ ಎಡಗೈ ನಿಯಮದ ಆಧಾರದ ಮೇಲೆ ಮೋಟರ್ ರೆಡಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಫ್ಲೆಮಿಂಗನ ಎಡಗೈ ನಿಯಮವನ್ನು ನಾವು ಮೋಟಾರು ನಿಯಮ ಅಂತ ಕರಿತೀವಿ. ಮೋಟಾರ್ ಅಂದರೆ ಸಿಂಪಲ್ ಇ ಆ್ಯಂಡ್ ಎಮ್ ಇ ಅಂತ ಹಾಕಿದ್ದೀನಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನವನ್ನು ನಾವೇನಂತ ಕರಿತೀವಿ, ಮೋಟಾರ್ ಅಂತ ಕರಿತೀವಿ ಸ್ನೇಹಿತರೆ. ವಿಷ ಯಾಶ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಯಾವಾಗ ಒಂದು ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗತ್ತೆ, ಆ ಕಾಂತಕ್ಷೇತ್ರ ಬಲವನ್ನು ಉಂಟು ಮಾಡುತ್ತೆ ಅಂದಾಗ ಫ್ಲೆಮಿಂಗನ ಎಡಗೈ ನಿಯಮ ಆಗತ್ತೆ, ಮೋಟಾರ್ ಆವಿಷ್ಕಾರ ಆಗತ್ತೆ. ಫ್ಯಾರಡೆ ಸುಂಕ್ ಮಾಡಲ್ಲ. ಫ್ಯಾರಡೆ ಒಂದು ತಂತಿ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ ಅಂದಮೇಲೆ ಕಾಂತಕ್ಷೇತ್ರ ಯಾಕೆ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಾರ್ದು ಅಂತ ಹೇಳಿ ತನ್ನ ಪ್ರಯೋಗವನ್ನು ಮಾಡಿ ಒಂದು ಬದಲಾಗುತ್ತಿರುವ ಕಾಂತಕ್ಷೇತ್ರ ಒಂದು ವಾಹಕದಲ್ಲಿ ವಿದ್ಯುತ್ತನ್ನು ಹುಟ್ಟುಹಾಕತ್ತೆ ಅಂತ ಹೇಳಿ ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಎಂಬ ಪರಿಕಲ್ಪನೆಯನ್ನು ಯಾರು ತರ್ತಾರೆ ಸ್ನೇಹಿತರೆ ಅಂದರೆ ಫ್ಯಾರಡೆ ತರ್ತಾನೆ ಸ್ನೇಹಿತರೆ. ಹಾಗಾಗಿ ಈ ಫ್ಯಾರಡೆ ಮೊಟ್ಟ ಮೊದಲು ಈ ಜಗತ್ತಿಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾನೆ. ಆ ಕೊಡುಗೆ ಏನಪ್ಪ ಅಂತ ಕೇಳಿದ್ರೆ, ಮ್ಯಾಗ್ನೆಟ್, ಬದಲಾಗುತ್ತಿರುವ ಅಯಸ್ಕಾಂತದ ಏನು ಕ್ಷೇತ್ರ ಇದೆ, ಆ ಅಯಸ್ಕಾಂತದ ಕಾಂತಕ್ಷೇತ್ರವನ್ನು ನಾವು ಡಿಸ್ಟರ್ಬ್ ಮಾಡಿದಾಗ, ಬದಲಾವಣೆ ಮಾಡಿದಾಗ ವೈರಲ್ಲಿ ವಿದ್ಯುತ್ ಪ್ರವಾಹವನ್ನು ನೋಡ್ಬೋದು ಅಂತ ಹೇಳಿ ಬದಲಾಗುತ್ತಿರುವ ಕಾಂತಕ್ಷೇತ್ರದಿಂದ ವಾಹಕದಲ್ಲಿ ವಿದ್ಯುತ್ತನ್ನು ಹರಿಸಿ ಆ ವಿದ್ಯುತ್ತನ್ನು ತಯಾರಿಸೋದನ್ನು ಹೇಳಿಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಮೈಕಲ್ ಫ್ಯಾರಡೆ. ಇದಕ್ಕೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ ಸ್ನೇಹಿತರೆ. ಈ ವಿದ್ಯುತ್ ಕಾಂತೀಯ ಪ್ರೇರಣೆಯ ಪ್ರಯೋಗವನ್ನು ಈ ಫ್ಯಾರಡೆ ಮಾಡಿದ ತಕ್ಷಣವೇ ಇನ್ನೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲನ್ನು ಕೊಡುಗೆ ಕೊಡ್ತಾನೆ. ಈ ರೈಟ್ ಹ್ಯಾಂಡ್ ರೂಲಲ್ಲಿ ತನ್ನ ಬಲಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಹೆಬ್ಬೆರಳು ವಾಹಕದ ನೇರವನ್ನು, ತೋರು ಬೆರಳು ಕಾಂತಕ್ಷೇತ್ರವನ್ನು, ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಹೇಳ್ತಾನೆ ಸ್ನೇಹಿತರೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಫ್ಲೆಮಿಂಗನ ಬಲಗೈ ನಿಯಮದ ಆಧಾರದ ಮೇಲೆ ನಾವು ಡೈನಮೋನ ರೆಡಿ ಮಾಡ್ತೀವಿ. ಡೈನಮೋ ಏನು ಮಾಡುತ್ತೆ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಕರೆಂಟ್ ಹೋದ ತಕ್ಷಣವೇ ವಿದ್ಯುತ್ ಜನಕ ಡೈನಮೋನ ಬಳಸಿ ಮದುವೆ ಸಮಾರಂಭಗಳಲ್ಲಿ, ನಮ್ಮ ಮನೆಯ ಸಮಾರಂಭಗಳಲ್ಲಿ ನಾವು ಕರೆಂಟನ್ನು ಉತ್ಪತ್ತಿ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಫಂಕ್ಷನ್ ಮಾಡ್ತೀವಿ. ಅಂದರೆ ಫಸ್ಟ್ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ನಾವು ಅಂದರೆ ಮೈಕಲ್ ಫ್ಯಾರಡೆಗೆ. ನೆಕ್ಸ್ಟ್ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂದರೆ ನಮ್ಮ ಫ್ಲೆಮಿಂಗನಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸಿಂಪಲ್, ಇಲ್ಲಿ ಕಾಂತಕ್ಷೇತ್ರ, ವಾಹಕದ ತಂತಿ ಮತ್ತು ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಏನು ವಿದ್ಯುತ್ ಇದೆ, ಆ ಸಾಮಗ್ರಿಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅವುಗಳನ್ನು ಹೇಗೆ ಜೋಡಿಸ್ಬೇಕು ಅಂತ ಹೇಳ್ದವನು, ಲಂಬವಾಗಿ ಜೋಡಿಸ್ಬೇಕು ಅಂತ ಹೇಳ್ದ. ಲಂಬವಾಗಿ ಯಾಕೆ ಜೋಡಿಸ್ಬೇಕು ಅಂದರೆ ಗರಿಷ್ಠ ಪ್ರಮಾಣದ ಕೆಲಸವನ್ನು ಮಾಡಲಿಕ್ಕೆ, ಗರಿಷ್ಠ ಪ್ರಮಾಣದ ವಿದ್ಯುತ್ತನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ವಾಹಕದ ನೇರ, ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹ ಅಂದರೆ ಡೈನಮೋದಲ್ಲಿ ಹೊರಮಂಡಲ, ಆರ್ಮೇಚರ್ ಮತ್ತು ಮ್ಯಾಗ್ನೆಟ್ಗಳನ್ನು ಹೇಗೆ ಜೋಡಿಸಬೇಕು ಅಂದರೆ ಒಂದಕ್ಕೊಂದು ಲಂಬವಾಗಿ ಜೋಡಿಸಿದಾಗ ಗರಿಷ್ಠ ಪ್ರಮಾಣದ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಯಾವ ನಿಯಮ ಕೊಡುತ್ತೆ ಅಂದರೆ ಫ್ಲೆಮಿಂಗನ ಬಲಗೈ ನಿಯಮ ಕೊಡುತ್ತೆ. ಹಾಗಾಗಿ ಫ್ಲೆಮಿಂಗನ ಬಲಗೈ ನಿಯಮವನ್ನು ನಾವು ಮತ್ತೊಂದು ಹೆಸರಲ್ಲಿ ಕರಿತೀವಿ, ಡೈನಮೋ ನಿಯಮ ಅನ್ನೋ ಹೆಸರಲ್ಲಿ ಕೂಡ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಡೈನಮೋ ಯಾವ ನಿಯಮ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಫ್ಲೆಮಿಂಗನ ಬಲಗೈ ನಿಯಮ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ವಿದ್ಯುತ್ ಕಾಂತೀಯ ಪ್ರೇರಣ ತತ್ವ. ವಿದ್ಯುತ್ ಕಾಂತೀಯ ಪ್ರೇರಣ ತತ್ವವನ್ನು ಪ್ರತಿಪಾದನೆ ಮಾಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಮೈಕಲ್ ಫ್ಯಾರಡೆ. ಈಗ ನೋಡ್ತಿರ್ಬೋದು, ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಬ್ಯೂಟಿಫುಲ್ ಪ್ರಶ್ನೆಗಳು ಬರ್ತಾ ಇದೆ. ದಿಸ್ ಈಸ್ ದ ಟ್ರಾನ್ಸ್ಫಾರ್ಮರ್. ಹಾಗಾದರೆ ಟ್ರಾನ್ಸ್ಫಾರ್ಮರ್ ಏನು ಸರ್? ಟ್ರಾನ್ಸ್ಫಾರ್ಮರ್ ಏನಿಲ್ಲ, ನಮ್ಮ ಏರಿಯಾಗಳಲ್ಲಿ ಬರ್ತಕ್ಕಂಥ ಕರೆಂಟ್ ಅದು ಎ ಸಿ ಕರೆಂಟ್. ಆ ಎ ಸಿ ಕರೆಂಟನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಆ ಎ ಸಿ ಕರೆಂಟನ್ನು ಕಡಿಮೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ, ಟಿ ಸಿ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ, ವಿದ್ಯುತ್ ಪರಿವರ್ತಕ ಅಂತ ಕರಿತೀವಿ ಸ್ನೇಹಿತರೆ. ಡಿ ಸಿ ವಿದ್ಯುತ್ತನ್ನು ಹೆಚ್ಚಿಗೆ ಮಾಡ್ತಕ್ಕಂತಹ ಸಾಧನ ಇದು. ಇದಕ್ಕೆ ನಾವು ಪ್ರೇರಣಾ ಸುರುಳಿ, ಇಂಡಕ್ಷನ್ ಕಾಯಿಲ್ ಅಂತ ಕರಿತೀವಿ. ಡಿ ಸಿ ವಿದ್ಯುತ್ತನ್ನು ಏನು ಮಾಡುತ್ತೆ, ಇದು ಕಡಿಮೆ ಮಾಡೋಕ್ಕಾಗಲ್ಲ, ಜಾಸ್ತಿ ಮಾಡುತ್ತೆ. ಅದು ಎ ಸಿ ವಿದ್ಯುತ್ತನ್ನು ಹೆಚ್ಚು ಮತ್ತು ಕಡಿಮೆ ಮಾಡುತ್ತೆ ಟ್ರಾನ್ಸ್ಫಾರ್ಮರ್. ಇದು ಡಿ ಸಿ ವಿದ್ಯುತ್ತನ್ನು ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಾಧನ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ. ಈ ವಿಡಿಯೋದ ಲಿಂಕ್ಗಳನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ.